ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ತೋರ್ಪಡಿಸಿ ಸೌತ್ ವೆಸ್ಟರ್ನ್ ರೈಲ್ವೆ ಫೈನಲ್ಗೆ ಕಾದು ಕುಳಿತಿದ್ದ. ಇದರಲ್ಲಿ ಯಾರು ಗೆಲ್ತಾರೆ ಅವ್ರ ಜೊತೆಗೆ ಫೈನಲ್ ಪಂದ್ಯ ಆಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ರೈಲ್ವೆ. ಕರ್ನಾಟಕ ತಂಡದ ಮೇಲೆ ಕನ್ನಡತಿಯ ದಾಳಿ. ವೇಗದ ದಾಳಿಗಾತಿ ಹಾದು ನಡುವ ನಿರೀಕ್ಷೆಯಲ್ಲಿ ಬೋನಸ್ ಜೊತೆಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಕ್ವಾರ್ಟರ್ ಫೈನಲ್ ಹಂತದ ಗೆಲುವಿನ ರೂವಾರಿ ಬಲಿಷ್ಠವಾದ ಪಂದ್ಯ. ಅಂತಾರಾಷ್ಟ್ರೀಯ ಆಟಗಾತಿಯ ಅಂಕಣದಲ್ಲಿ ಬಲಿಷ್ಠವಾದಂತಹ ಪಂದ್ಯಕ್ಕೆ ಮುಖಾಮುಖಿ ಆಗ್ತಾ ಇದೆ. ಪ್ರೇಕ್ಷಕರೇ, ಈಗ ಪಂದ್ಯ ಆರಂಭ ಆಗಿದೆ. ಆರಂಭದಲ್ಲಿ ಆತುರ ಪಡಬೇಡಿ, ಸಮಯ ಬಹಳ ಇದೆ. ಒಂದರಲ್ಲಿ ಪಂದ್ಯ. ತಕ್ಕದ ಖಾತೆಯನ್ನು ಆರಂಭಿಸಿದಂತ ಆರಂಭಿಕ ಆಟಗಾತಿ ಬೋನಸ್ ಜೊತೆಗೆ ವಾಪಸ್ ಆದಂತ ದಾಳಿಗಾತಿಯ ಹಂತದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಒಂದು ಕಡೆ ಭಾರತಕ್ಕಾಗಿ ಆಡಿದಂತ ಆಟಗಾರ್ತಿಯರು ಇದ್ದಾರೆ, ಒಂದು ಕಡೆ ನಮ್ಮ ಕನ್ನಡಕ್ಕಾಗಿ ಆಡಿದಂತ ಈ ಬಾರಿ ಬಂಧನ. ಮೂರು 8ರಲ್ಲಿ ಪಂದ್ಯ. ಮತ್ತೊಮ್ಮೆ ಭಾರತ ದೇಶ ಕಂಡಂತ ಆಟಗಾರ ಅಕ್ಷಿಮ ದಾಳಿ ಮಾಡಿದೆ. ಅಣ್ಣ ಇನ್ನೊಂದು ಪಂದ್ಯ ಇದೆ, ಅಡ್ಜಸ್ಟ್ ಆಗ್ಬೇಕು. ಜಾಗಿಲ್ಲ ಅವ್ರಿಗೆ. ಎಲ್ಲಿ ಕೂಡ್ರು ಅಂದ್ರೆ ಎಲ್ಲಿ ಕೂಡ್ರು ಅವರು. ಮೂರು 2ರಲ್ಲಿ ಪಂದ್ಯ. ಸಪಡಿ ದಾಳಿಗಾತಿಯನ್ನ ಬಳಸ್ತಾ ಇದ್ದಾರೆ. ಜರ್ಸಿ ನಂಬರ್ 10ರಲ್ಲಿ ಮೂರು 8ರಲ್ಲಿ ಪಂದ್ಯ ಇದೆ, ಆರಂಭಗೊಂಡಿದೆ. ಮತ್ತೊಮ್ಮೆ ಸಪಡಿ ದಾಳಿಗಾತಿ ಅಂಗಣದ ಒಳಭಾಗದಲ್ಲಿ ಎಚ್ಚರಿಕೆ ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದು ನಡೆದ ನಿರೀಕ್ಷೆಯಲ್ಲಿ ಪ್ರಾಮಾಣಿಕತೆ ಆಟ. ಫಸ್ಟ್ ಟೈಮ್ ಔಟ್ ಚಿಂಚಿ. ವಿರಾಮದ ನಂತರ ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ಮತ್ತೊಮ್ಮೆ ಚಿಂಚಲಿ ತಂಡದ ಸಪಡಿ ದಾಳಿಗಾತಿ ಅಂಗಣದ ಒಳಭಾಗದಲ್ಲಿ ಎಚ್ಚರಿಕೆಯ ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ತರದಲ್ಲಿ ಅಷ್ಟೇ ಅನುಭವವುಳ್ಳ ಆಟಗಾರ್ತಿಯರಿದ್ದಾರೆ. ಸಮಬಲದ ಹೋರಾಟದಲ್ಲಿ ಪಂದ್ಯ ಇದೆ. ಸಮಬಲದ ಹೋರಾಟದಲ್ಲಿ ಪಂದ್ಯ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ಆಟಗಾತಿ ಅಂಕಣದ ಒಳಭಾಗದಲ್ಲಿ ಎಚ್ಚರಿಕೆಯ ಹೆಜ್ಜೆ ನಡೆಸ್ತಾ ಇದ್ದಾರೆ. ಕಾದು ನೋಡುವ ನಿರೀಕ್ಷೆಯಲ್ಲಿ ಸಾಕಷ್ಟು ಅನುಭವ ಹೊಂದಿದಂತ ಆಟಗಾತಿ ಅಂಕಣದಲ್ಲಿ ಬಲಿಷ್ಠವಾದಂತ ಪಂದ್ಯ. ಅಂಕಣದ ಬಲಭಾಗದಲ್ಲಿ ಸೋತರೆ 35,000, ಗೆದ್ದರೆ 1 ಲಕ್ಷ ನಗದು ಬಹುಮಾನಕ್ಕೆ ಲಗ್ಗ.
ಕಾದು ನಡುವ ನಿರೀಕ್ಷೆ ಡೂ ಆರ್ ಡೈ ಮಾಡು ಇಲ್ಲವಾ ದಾಳಿಗಾತಿ 4-3 ಪಂದ್ಯ ಒಂದು ಹೈ ವೋಲ್ಟೇಜ್ ಪಂದ್ಯ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ 4-4 ಸಮಬಲ ಗಾಳಿಯಲ್ಲಿ ಕರ್ನಾಟಕ ರೈಡ್ ಭಾಷೆ ಎಂದಾಗಾತ ಇಲ್ಲಿ ಕರ್ನಾಟಕದ ಆಟಗಾತಿಗೆ ಕೈಗೆ ಬಂದು ತುತ್ತು ಕ್ಷಣಾರ್ಧದಲ್ಲಿ ಕೆಳಗೆ ಬಿತ್ತು ಮತ್ತೊಮ್ಮೆ ವೇಗದ ದಾಳಿಗಾತಿ 5-4 ಪಂದ್ಯ ಬಲಿಷ್ಠವಾದಂತಹ ಪಂದ್ಯಕ್ಕೆ ಮುಖಾಮುಖಿ ಆಗ್ತಾ ಇದೆ ಪಂದ್ಯ ಬಹಳ ಒಂದು ಪಂದ್ಯಾವಳಿಯ ಹೈ ವೋಲ್ಟೇಜ್ ಪಂದ್ಯ ಚಿಂಚಲಿ ತರಬೇತುದಾರರಿಗೆ ತೀರ್ಪುಗಾರರು ಸೂಚನೆ ನೀಡ್ತಾ ಇದ್ದಾರೆ ಮೊದಲಾರ್ಧದ ಸಮಯದ ಬೇಡಿಕೆ ನಿಮ್ದು ಮುಕ್ತಾಯ ಆಗಿದೆ ಅಂತ 5-4 ಪಂದ್ಯ ಮತ್ತೊಮ್ಮೆ ತಂಡಕ್ಕೆ ಆಸರೆಯಾದಂತಹ ಆಟ 5-4 ಪಂದ್ಯ ಇದೆ ಮತ್ತೊಮ್ಮೆ ಬಲಿಷ್ಠವಾದಂತಹ ಪಂದ್ಯಕ್ಕೆ ಮುಖಾಮುಖಿ ಆಗ್ತಾ ಇದೆ ಎಡಬದಿಯ ದಾಳಿಗಾತಿಯನ್ನು ಬಳಸ್ತಾ ಇದ್ದಾರೆ 2 ಕೋಚ್ ಕಾರ್ನಲ್ಲಿ ಗಮನಿಸಿದಾದ್ರೆ 2 ಕೋಚ್ಗಳು ಕೂಡ ರಾಷ್ಟ್ರೀಯ ತರಬೇತುದಾರರು ಈ ಕಡೆಗೆ CSF ಪಾನಿಪತ್ ಕಡೆಗೆ ಜಗದೀಶ್ ನರವಾಲ್ ಸರ್ ಇದ್ರು ಈ ಕಡೆಗೆ ನಮ್ಮ ಕರ್ನಾಟಕದ ಚಿಂಚಲಿ ತಂಡಕ್ಕೆ ತರಬೇತುದಾರರಾಗಿ ಸಂಜೀವ್ ಮಸಾಲ್ಜಿ ಸರ್ ಅವರು 5-4 ಪಂದ್ಯ ಇದೆ ಸತತವಾಗಿ ದಾಳಿಗಾತಿಯನ್ನು ಬಳಸ್ತಾ ಇದ್ದಾರೆ ಅಂಕದಲ್ಲಿ 2 ತಂಡಗಳು ಮ್ಯಾಟ್ ಮೇಲೆ ಸಂಪೂರ್ಣವಾಗಿ ಡಿಫೆನ್ಸಿವ್ ಭಾಗದಲ್ಲಿ ಸೆಟ್ ಆಗ್ತಾ ಇದ್ದಾರೆ ಮಾಡಿ ಇಲ್ಲವೇ ಮಾಡಿ ಅಂಕ ಪಡಿಬೇಕು ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿಬೇಕು ಇಲ್ಲಿ ಒಂದು ದೊಡ್ಡ ಆಘಾತ ಆಗ್ತಾ ಇದೆ ತಂಡದ ಪ್ರಮುಖ ಆಟಗಾತಿಯರ ಅಂಕಣಕ್ಕೆ ಹೊರಬಾಗಿ ಕಳಿಸ್ತಾ ಇದ್ರು ಡೂ ಆರ್ ಡೈ 2 ತಂಡದ ಆಟಗಾತಿಯರು ಡೂ ಆರ್ ಡೈ ಮೊರೆ ಹೋಗ್ತಾ ಇದ್ದಾರೆ ಡೂ ಆರ್ ಡೈ ದಾಳಿ ಇದೆ ಮತ್ತೊಮ್ಮೆ ವೇಗದ ದಾಳಿಗಾತಿ ಈ ಬಾರಿ ಬಂಧನ ದೇಶದ ಪ್ರತಿಷ್ಠಿತ ತಂಡಕ್ಕೆ ಆರಂಭದಲ್ಲಿ ಒಂದು ಉತ್ತಮ ರೀತಿಯಂತಹ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಸುಪಟಕಲ ಸಂದರ್ಭದಲ್ಲಿ ಎಡಬದಿಯ ದಾಳಿಗಾತಿಯನ್ನು ಬಳಸ್ತಾ ಇದ್ದಾರೆ ಇದು ಉತ್ತಮ ಗೇಮ್ ಪ್ಲಾನ್ ಅಂತ ಹೇಳ್ಬೋದು ಯಾವ ಸಮಯದಲ್ಲಿ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ 7-4 ಪಂದ್ಯ ಇಲ್ಲಿ ಮತ್ತೊಮ್ಮೆ ತಂಡದ ಆಲ್ರೌಂಡರ್ ಆಟಗಾರ ದಾಳಿ ಭಾಗದಲ್ಲಿ ಕಾತ್ ನಡುವ ನಿರೀಕ್ಷೆಯಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ ಬಾಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ ಮತ್ತೊಂದು ಎಂಕಲ್ ಹೊಡೆಗೆ ಬಲಿಯಾದಂತಹ ಆಟಗಾತಿ ಬಾರಿ ಅಂಕಣದ ಹೊರಭಾಗದಲ್ಲಿ ಸುಪಡಗಲ ಮತ್ತೊಮ್ಮೆ ವೇಗದ ದಾಳಿಗಾತಿ ಕಾದು ನಡುವ ನಿರೀಕ್ಷೆ ಇದೆ ಮತ್ತೊಮ್ಮೆ ಯಶಸ್ಸು ಆಗ್ತಾ ಇದ್ದಾರೆ ಕೊನೆಯ ಆಟಗಾತಿ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ ಸುಲಭದ ಬೋನಸ್ ಜೊತೆಗೆ ಬಾರಿ ಅಂಕಲ್ ಹೊಡೆಗೆ ಬಲಿ ಆಗ್ತಾ ಇದ್ದಾರೆ ಬೋನಸ್ ಪಾಯಿಂಟ್ ಚಿಂಚಲಿ 1+2 3 ಪಾಯಿಂಟ್ CSF ಪಾನಿಪತ್ 12-5 ಪಂದ್ಯ
ಮತ್ತೊಮ್ಮೆ ಎಡಬದಿಯ ದಾಳಿಗಾತಿ ಅಂಕಣದಲ್ಲಿ ಎಚ್ಚರಿಕೆಯ ಹೆಜ್ಜೆ ನೀಡ್ತಾ ಇದ್ದಾರ. ಕಾದು ನಡುವ ನಿರೀಕ್ಷೆ. ನೋ ಲಿಫ್ಟ್ ಅಂತ ಹೇಳ್ತಾ ಇದ್ದಾರೆ ತಿರುಪುಗಾರರು. ಮತ್ತೊಮ್ಮೆ ವೇಗದ ದಾಳಿಗಾತಿ. ಹನ್ನೆರಡು 5ರಲ್ಲಿ ಪಂದ್ಯ ಸಾಗ್ತಾ ಇದೆ. ವೇಗದ ದಾಳಿಗಾತಿ. ಡಿಫೆನ್ಸ್ ಚೆಕ್ ಮಾಡಿ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಬಿಡುವಿಲ್ಲದೆ ಏಕಾಂಗವಾಗಿ ಹೋರಾಟ. ಈ ವರ್ಷದ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡುತ್ತಿರುವ 2 ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ. ವೇಗದ ದಾಳಿಗಾತಿ ಒಳ್ಳೆ ಫುಟ್ವರ್ಕ್ ಜೊತೆಗೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವೇಗದ ದಾಳಿಗಾತಿ. ಹಿಂದಿನ ದಾಳಿಯಲ್ಲಿ ಡಿಫೆನ್ಸ್ ಚೆಕ್ ಮಾಡಿದಂತ ಆಟಗಾತಿ. ಕಾದು ನಡುವ ನಿರೀಕ್ಷೆ ಇದೆ. ಈ ಮಲ್ಲನವ್ರು ಅದನ್ನ ಟವರ್ ಹಿಡ್ಕೊಂಡ್ಯೋ ಹೆಂಗೆ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ ಹಿಡ್ಕೊಂಡ್ಯೋ ನುಗ್ಸಾಕ್ಯೋ. ಮತ್ತೊಮ್ಮೆ ಸೇಮ್ ಟ್ಯಾಕಲ್ ಆಗ್ತಾ ಇದೆ. ಮತ್ತೊಮ್ಮೆ 2ನೇ ಬಾರಿಗೆ ಅಂಕಣದಿಂದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ ತಂಡದ ಪ್ರಮುಖ ಆಟಗಾರ್ತಿ. ತಲೆಗೆ ಬುದೋತಪ್ಪ ಭಾಳ ಇತ್ತು ಹೈ ವೋಲ್ಟೇಜ್. ದಯವಿಟ್ಟು ಪಂದ್ಯಾವಳಿಗೆ ಜಿಗಿತಾನೆ. ಮತ್ತೆ PSI ಸರ್ ಮೊಹಿತೆ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಟವರ್ ಸೈಡ್ ಟವರ್ ಮೇಲೆ ಕೂತವ್ರು ತಳಗಿಡ್ರಪ್ಪ ಒಂದು ಇಟ್ಟಿಟ. ಟವರ್ ಮೇಲೆ ತಳಗಿಳಿರಿ. ಪ್ರಯತ್ನ 2ನೇ ಬಾರಿಗೆ ಮಿಡ್ಲನ್ ಹತ್ತಿರನ ಇದ್ರು ಆದ್ರೂ ಕೂಡ ರೀಚಿಂಗ್ ಮೂಮೆಂಟ್ ಆಗ್ಲಿಲ್ಲ. 15-6. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರ. 16-6ರಲ್ಲಿ ಪಂದ್ಯ. 10 ಅಂಕದ ಅಂತರದಲ್ಲಿ ಏನ್ ಜಾಗದಿಂದ ಟ್ಯಾಕಲ್ ಆಗ್ತಾ ಇದೆ. ಅಡ್ವಾನ್ಸ್ ಟ್ಯಾಕಲ್ ಇತ್ತು ಆದ್ರೂ ಕೂಡ ಹೊಂದಾಣಿಕೆ ಇಡ್ತಕ್ಕ ಮುಂದಾಗ್ತಾ ಇದ್ದಾರೆ. ಮತ್ತೊಮ್ಮೆ ವೇಗದ ದಾಳಿಗಾತಿ. ಸಾಕಷ್ಟು ಅನುಭವ ಹೊಂದಿದ್ದ ಆಟಗಾತಿ. ಒಳ್ಳೆಯ ಫುಟ್ಬಾಲ್ ಜೊತೆಗೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ನೇರವಾದಂತ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆಯಲ್ಲಿ 18-6ರಲ್ಲಿ ಪಂದ್ಯ. 12 ಅಂಕಗಳ ಅಂತರ. ಎಂತ ಪ್ರಯತ್ನ ಆದರೆ ವಿಫಲ. ಮಿಡ್ಲನ್ 10 ಎದುರು ಆದ್ರೆ ಮುಟ್ಲಿಕ್ಕೆ ಆಗ್ಲಿಲ್ಲ. ಹಾಫ್ ಟೈಮ್ ಮಧ್ಯಂತರ ವಿರಾಮ. ಚೇಂಜ್ ದ ಸ್ಕೋರ್. ಹಾಫ್ ಟೈಮ್ ಸ್ಕೋರ್ 19-6 ಇನ್ ಫೇವರ್ ಆಫ್ CSM ಪಾನಿಪುರ್. ಚಾಲೂ ಮಾಡ್ತಾರಂತ ನಾವು. ದ್ವಿತೀಯಾರ್ಧ ಆರಂಭ. ಹತ್ತೊಂಬತ್ತು 6ರಲ್ಲಿ ಪಂದ್ಯ ಸಾಗ್ತಾ ಇದೆ. 19-6. ದ್ವಿತೀಯಾರ್ಧದಲ್ಲಿ ಸಬ್ಜೆಕ್ಟ್ ಆಗಿ ಬಂದಂತ ಆಟಗಾರ್ತಿ ನೇರವಾಗಿ ದಾಳಿ ಬಾಕ್ಯ ಮುಂದಾಡ್ತಾ ಇದ್ದಾರೆ. 19-6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಒಳ್ಳೆಯ ಪ್ರಯತ್ನದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ.
ಎರಡು ತಂಡದಲ್ಲಿ ಅಷ್ಟೇ ಚಾಣಕ್ಷವುಳ್ಳಂತ ಆಟಗಾರ್ತಿಯರು ಅಂಕಣದ ಒಳಭಾಗದಲ್ಲಿ ಮತ್ತೊಮ್ಮೆ ಎಡಬದಿಯ ದಾಳಿಗಾರ್ತಿಯನ್ನು ಬಳಸ್ತಾ ಇದ್ದಾರೆ. 19-6ರಲ್ಲಿ ಪಂದ್ಯ. ಡಿಫೆನ್ಸ್ ಭಾಗದ ಆಟಗಾರ್ತಿ ದಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. ಆಸರೆ ಆಗ್ತಾ ಇದ್ದಾರೆ. ತಂಡದ ಪ್ರಮುಖ ದಾಳಿಗಾರ್ತಿಯನ್ನ ರಿವೈವ್ ಮಾಡಿಕೊಳ್ತಾ ಇದ್ದಾರೆ. ಏನಾದ್ರೂ ಪಂದ್ಯದಲ್ಲಿ ಕಮ್ಬ್ಯಾಕ್ ಆಗುವ ಸಾಧ್ಯತೆ ಕಾದ್ನಡುವ ನಿರೀಕ್ಷೆ ಇದೆ. 27ರಲ್ಲಿ ಪಂದ್ಯ. ಕಾದು ನಡುವ ನಿರೀಕ್ಷೆ ಇದೆ. ದಾಳಿಗಾರ್ತಿ ಸುಪ್ಪಟ ಕಲಿ ಭಾಗದಲ್ಲಿ ಯಾವುದೇ ತರದ ರೇಸ್ ತೆಗೆದುಕೊಳ್ತಾ ಇಲ್ಲ. ಮತ್ತೊಮ್ಮೆ ವೇಗದ ದಾಳಿಗಾರ್ತಿ. ಯಾವುದೇ ರೀತಿಯಂತ ಅಂಕದ ಸಂಪಾದನೆಯಲ್ಲಿ ಮರಳಿ ವಾಪಸ್ ಆಗ್ತಾ ಇದ್ದಾರೆ. 27ರಲ್ಲಿ ಪಂದ್ಯ. ಮತ್ತದೇ ಹಂಟಚ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಶಸ್ಸು ಕೂಡ ಆಗ್ತಾ ಇದೆ. ಆರಂಭದಲ್ಲಿ ಜೋಶದಲ್ಲಿ ಇದ್ದಂತ ಪಂದ್ಯ ದ್ವಿತೀಯಾರ್ಧದಲ್ಲಿ ನಿಧಾನಗತಿ ಸಾಗುತ್ತಾ ಇದೆ. ಬೋನಸ್ಗೆ ವಾಪಸ್ ಆಗ್ತಾ ಇದ್ದಾರೆ. 21-8ರಲ್ಲಿ पद्य. साउथ ईस्टर्न रेलवे चले आप जल्द से जल्द मैदान पे आइए. फाइनल मैच के लिए साउथ ईस्टर्न रेलवे जितने वाली टीम इधर ही रुकेंगे. साउथ ईस्टर्न रेलवे आप जल्दी से जल्दी मैदान पे आइए फॉर अ फाइनल मैच. साउथ ईस्टर्न रेलवे टीम कंप्रेसर प्लीज bring your team inside the court. साउथ ईस्टर्न रेलवे सर. ಈ ಒಂದು ಸಂಘಟಕರ ಕರೆಗೆ ಹೋಗೊಟ್ಟು ಆಗಮಿಸಿರುವಂತ ಬೆಳಗಾವಿ ಜಿಲ್ಲಾ ರೈತ ಸಂಘದ ಸಂಚಾಲಕರಾಗಿರುವಂತ ಶ್ರೀಯುತ ಮಾದೇವನ ಗೌಡೇರವರಿಗೆ ಪರಮ ಪೂಜ್ಯರಿಂದ ಸನ್ಮಾನ ಕಾರ್ಯಕ್ರಮ. ಹಾಗನೆ ಉತ್ತರ ಕರ್ನಾಟಕದ ಜಾನಪದ ಜಾನ ಎಂದು ಖ್ಯಾತಿ ಪಡೆದಿರುವಂತ ಬಾಳು ನಿಪ್ನಾಳ್ ಅವರಿಗೂ ಕೂಡ ಪರಮ ಪೂಜ್ಯರಿಂದ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಆಗಮಿಸಿದ್ದಕ್ಕಾಗಿ ಅವ್ರಿಗೂ ಕೂಡ ಸಂಘಟಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಪ್ಪತ್ತಾರು 9ರಲ್ಲಿ ಪಂದ್ಯ ಇದೆ. ಕಿರಣ ಆಕ್ಷೇಪ 27-9ರಲ್ಲಿ ಪಂದ್ಯ. ಮ್ಯಾಚ್ ಈಸ್ ಓವರ್. ವಿನ್ ಬೈ ಸಿಎಸ್ಎಫ್ ಪಾನಿಪತ್. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆದ್ಮೇಲೆ ಎರಡು ತಂಡಕ್ಕೆ. साउथ ईस्टर्न रेलवे